ರಸ್ತೆ ಬದಿ ನಿಲ್ಲಿಸಿರುವ ಕಾರುಗಳೇ ಖತರ್ನಾಕ್ ಕಳ್ಳನ ಟಾರ್ಗೆಟ್ ಆಗಿದೆ. ಕಾರಿನ ಪಾರ್ಟ್ಸ್ಗಳನ್ನ ಕದಿಯೋದು ಇವರ ಕೆಲಸ ಹೋಗಿದೆ. ಫೇಕ್ ನಂಬರ್ ಪ್ಲೇಟ್ ಕಾರಿನಲ್ಲಿ ಬಂದು ಕಳ್ಳತನವನ್ನ ಮಾಡಲಾಗುತ್ತೆ. ಕಾರ್ ವೀಲ್ ಹಾಗೆ ಮಿರರ್ ಅನ್ನ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ರಿಪೇರಿ ಮಾಡೋಕೆ ಬಂದ ಮೆಕ್ಯಾನಿಕ್ ತರ ನಾಟಕ ಆಡೋದು, ನಂತರ ಕಾರಿನ ಕೆಲವು ಪಾರ್ಟ್ಸ್ಗಳನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ಕಳ್ಳತನ ಸಂಬಂಧ ಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನ್ನ ಕಾರಿಗೆ ಪಾರ್ಟ್ಸ್ ಹಾಕೊಂಡು ಕಾನ್ಫಿಡೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಕಳ್ಳ. ಸದ್ಯ ಕಳ್ಳತನ ಸಂಬಂಧ ಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ರಿಪೇರಿ ಮಾಡೋಕೆ ಅಂತ ಹೇಳಿ ಮೆಕ್ಯಾನಿಕ್ ತರ ಬರುವಂಥದ್ದು, ಯಾರಾದರೂ ನೋಡಿದ್ರೆ ರಿಪೇರಿ ಮಾಡ್ತಾ ಇದ್ದಾರೆ ಅನ್ನೋದಾಗಿಯೂ ಕೂಡ ಅವರು ತಿಳಿದುಕೊಂಡು ಸುಮ್ಮನಾಗ್ಲಿ ಅಂತ ಹೇಳಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ರಸ್ತೆ ಬದಿ ನಿಲ್ಲಿಸಿರುವಂತಹ ಕಾರುಗಳನ್ನೇ ಟಾರ್ಗೆಟ್ ಮಾಡಿ ಖತರ್ನಾಕ್ ಕಳ್ಳರು ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತನ ಹಿನ್ನೆಲೆ ಏನು? ಒಬ್ರೇನಾ ಇವರು ಅಥವಾ ಆತನ ಹಿಂದೆ ದೊಡ್ಡ ಗ್ಯಾಂಗೇ ಇದೆಯಾ? ದಿವ್ಯಾ, ಈ ರೀತಿಯಾಗಿ ಕಾರಿನ ಸ್ಪೇರ್ ಪಾರ್ಟ್ಸ್ ಗಳನ್ನ ಕದಿಯುವಂತಹ ಕಳ್ಳರು ಹೊಸಬ್ರಲ್ಲ. ಅನೇಕ ವರ್ಷಗಳಿಂದಲೂ ಕೂಡ ಇಂತಹ ಕೃತ್ಯವನ್ನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಕಳ್ಳರು ತೊಡ್ಕೊಂಡಿರ್ತಾರೆ. ಇದಕ್ಕೂ ಮುಂಚೆನೂ ಕೂಡ ಅನೇಕರು ಈ ಕಾರಿನ ಚಕ್ರಗಳನ್ನ ಕದಿಯೋದು ಅಥವಾ ಬೇರೆ ಬೇರೆ ಪಾರ್ಟ್ಸ್ ಗಳನ್ನು ಕೂಡ ಕದ್ಕೊಂಡು ಎಸ್ಕೇಪ್ ಕೂಡ ಆಗ್ತಾ ಇದ್ರು. ಅಂತ ರೀತಿಯಾದಂತಹ ಒಂದು ಈಗ ಗ್ಯಾಂಗ್ ಅಂತಾನೆ ಹೇಳ್ಬೋದು. ಒಬ್ಬನೇ ಈಗ ಸದ್ಯಕ್ಕೆ CCTVಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಆದ್ರೆ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದ್ದಾನಂತೆ ಈ ಕಾರ್ ಪಾರ್ಟ್ಸ್ ಕಳ್ಳ. ರೆಸಿಡೆನ್ಸಿ ಏರಿಯಾಗಳನ್ನ ಟಾರ್ಗೆಟ್ ಮಾಡ್ತಾನೆ. ಮನೆ ಮುಂದೆ ಪಾರ್ಕ್ ಮಾಡಿದಂತಹ ಕಾರ್ಗಳನ್ನ ಪಾರ್ಟ್ಸ್ ಕದ್ಕೊಂಡು ಎಸ್ಕೇಪ್ ಕೂಡ ಆಗುವಂಥದ್ದು. ಮೊದಲು ಫೇಕ್ ನಂಬರ್ ಪ್ಲೇಟ್ ಅನ್ನ ಅಳವಡಿಸ್ತಾನೆ, ನಂತರ ಕಳ್ಳತನದ ಕಾಯಲ್ಲಿ ಕೂಡ ಶುರು ಮಾಡಿರುವಂತದ್ದು. ಹೀಗಾಗಿ ಬೆಳಗ್ಗೆ ಫೀಲ್ಡ್ಗಳಿಗೂ ಅದಾದ್ಮೇಲೆ ಎಲ್ಲಾ ರೀತಿಯಲ್ಲೂ ಕೂಡ ಅಬ್ಸರ್ವ್ ಮಾಡ್ತಾನೆ. ಕಾರು ಎಷ್ಟು ದಿನದಿಂದ ನಿಂತಿದೆ ಮತ್ತು ಯಾರಾದ್ರೂ ಈ ಕಾರನ್ನು ಯೂಸ್ ಮಾಡ್ತಾ ಇದಾರೆ ಅನ್ನೋ ಆಂಗಲ್ ಅಲ್ಲಿ. ಅದಾದ್ಮೇಲೆ ವೀಲ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಈ ಎಲ್ಲಾ ವಸ್ತುಗಳನ್ನು ಕೂಡ ಕದ್ಕೊಂಡು ಎಸ್ಕೇಪ್ ಕೂಡ ಆಗ್ತಾ ಇರುವಂತದ್ದು. ಇನ್ನು ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಪ್ರಕರಣ ಕೂಡ ದಾಖಲಾಗಿದೆ. ಮೊನ್ನೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಕಳ್ಳತನವನ್ನು ಎಸಗಿರುವಂತದ್ದು. ಸದ್ಯಕ್ಕೆ ಕಾರ್ ಮಾಲೀಕರಿಂದ ಜಯನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇನ್ನು ಕಾರ್ನಲ್ಲಿಯೇ ಬಂದು ಈತ ರೀತಿಯಾದಂತಹ ಕಳ್ಳತನವನ್ನ ಮಾಡಿರುವಂತದ್ದು. ಫೇಕ್ ನಂಬರ್ ಪ್ಲೇಟ್ ಅನ್ನ ಕಾರ್ನಲ್ಲಿ ಅಳವಡಿಸಿಕೊಂಡು ಈತ ಬಂದಿರುವಂತದ್ದು. ಇನ್ನು ಮಿರರ್ಗಳಾಗಿರ್ಬೋದು, ಕಾರ್ಗಳ ವೀಲ್ಗಳಾಗಿರ್ಬೋದು, ರಿಪೇರಿ ಮಾಡೋಕೆ ಅಂತ ಬಂದ ಮೆಕ್ಯಾನಿಕ್ ರೀತಿ ಈತ ಪಕ್ಕ ವರ್ಕ್ ಮಾಡ್ತಾ ಇರುವಂತದ್ದು. ಇನ್ನು ಬೇರೆ ಪಾರ್ಟ್ಸ್ ಗಳನ್ನ ತನ್ನ ಕಾರಲ್ಲಿ ತುಂಬಿಕೊಂಡು ಈತ ಎಸ್ಕೇಪ್ ಕೂಡ ಆಗಿದ್ದಾನೆ. CCTVಯಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಇನ್ನು ಸ್ಥಳೀಯರು ಹೇಳೋ ಪ್ರಕಾರ ಅಂದ್ರೆ ಈ ಕಳ್ಳತನ ಏನಾಗಿದೆಯಲ್ಲ, ಅವರ ಸೊಸೆ ಅಂಜನಾ ಅನ್ನೋರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತಹ ಸೇಫ್ಟಿ ಇಲ್ಲ. ಆ ಬ್ಯಾಟರಿ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು ಕಳ್ಳತನ ಮಾಡಿದ್ದಾರೆ. ಮತ್ತೊಂದು ಕಾರ್ನಲ್ಲಿ ಬಂದು ಸ್ಪೇರ್ ಪಾರ್ಟ್ಸ್ ಅನ್ನು ಕೂಡ ಕಳ್ಳತನ ಮಾಡ್ತಾರೆ. ಇಷ್ಟಾದ್ರೂ ಕೂಡ ಪೊಲೀಸರು ಸರಿಯಾದಂತಹ ರೀತಿಯಲ್ಲಿ ಗಸ್ತಾಗೋದಾಗಿರ್ಬೋದು ಮತ್ತು ಬೀಟ್ ಹಾಕುವಂತದ್ದಾಗಿರ್ಬೋದು ಯಾವುದೂ ಕೂಡ ಮಾಡ್ತಾ ಇಲ್ಲ. ಮನೆ ಮುಂದೆ ಇರೋ ಕಾರ್ನಲ್ಲಿ ಕಳ್ಳತನ ಆಗಿದೆ ಅಂತ ನಿಜವಾಗ್ಲೂ ಕೂಡ ಇದೆ ಶಾಕಿಂಗ್. ನಮಗೆ ಈ ಏರಿಯಾದಲ್ಲಿ ಸೇಫ್ಟಿ ಇಲ್ಲ ಅಂತ ಅಂಜನಾ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸದ್ಯಕ್ಕಂತೂ FIR ದಾಖಲಾಗಿದೆ. CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.